ಏನ್ರಿ ಇದು ಗೋಳು? ಏನಾಗ್ತಿದೆ ಹೆಣ್ಮಕ್ಳಿಗೆ? ಮೊನ್ನೆ ತಾನೇ ಹೆಂಡತಿ ತನ್ನ ಗಂಡ ಮತ್ತು 3 ಮಕ್ಕಳನ್ನ ಬಿಟ್ಟು ಪ್ರೇಮಿ ಜೊತೆ ಓಡೋಗಿದ್ದು ವೈರಲ್ ಆಗಿದ್ದು ನಿಮ್ಗೆ ಗೊತ್ತೇ ಇದೆ. ಅಂಥದ್ದೇ ಇನ್ನೊಂದು ಘಟನೆ ನಮ್ಮ ರಾಜಸ್ಥಾನದಲ್ಲಿ ನಡೆದಿದೆ. ಗಂಡ ಹೆಂಡತಿ ಮತ್ತು ಪುಟ್ಟ ಮಗು, ಮುದ್ದಾದ ಸಂಸಾರ ಎಲ್ಲ ಚೆನ್ನಾಗೇ ಇತ್ತು ಅಂದ್ಕೊಳ್ಳೋ ಹೊತ್ತಲ್ಲಿ ಹೆಂಡತಿಗೆ ತನ್ನ ಪ್ರಿಯಕರ ನೆನಪಾದ. ಅವನನ್ನು ಮರೆಯೋಕ್ಕಾಗದೆ ಪ್ಲ್ಯಾನ್ ಮಾಡಿ ತನ್ನ ಗಂಡನ ಜೊತೆನೇ ಕೆಲಸಕ್ಕೆ ಸೇರೋ ಹಾಗೆ ಮಾಡಿದ್ಲು. ಯಾಕಂದರೆ ಆ ನೆಪದಲ್ಲಾದರೂ ತನ್ನ ಪ್ರೇಮಿನ ನೋಡ್ಬೋದಲ್ಲ ಅಂತ. ಗಂಡ ಇಲ್ಲದೆ ಇದ್ದಾಗ ಇವರಿಬ್ಬರ ಲವ್ವಿ ಡವಿ ನಡೀತಾ ಇತ್ತು. ಗಂಡನಿಗೆ ಒಂದಿನ ಅನುಮಾನ ಬಂದು ರೆಡ್ ಹ್ಯಾಂಡಾಗಿ ಪ್ರೇಮಿ ಜೊತೆ ಹೆಂಡ್ತಿನ ಹಿಡ್ದ. ಆದರೆ ಹೆಂಡ್ತಿ ಗಂಡನಿಗೆ ನಿನ್ನ ಜೊತೆ ಬಾಳಕ್ಕೆ ನನಗಿಷ್ಟ ಇಲ್ಲ, ನಾನು ನನ್ನ ಪ್ರೇಮಿ ಜೊತೆ ಹೋಗ್ತೀನಿ, ಮಗುನ ನನ್ನ ಅಪ್ಪ ಅಮ್ಮನಿಗೆ ಕೊಟ್ಬಿಡು, ಅವರೇ ನೋಡ್ಕೋತಾರೆ ಅಂತ ಹೇಳ್ತಾಳೆ. ಆ ಮಾತು ಕೇಳಿ ಗಂಡನ ಮನಸ್ಸಿನಿಗೆ ಎಷ್ಟು ಘಾಸಿಯಾಗಿರಬೇಡ. ಕಡೆಗೆ ಏನಾಯ್ತು ಗೊತ್ತಾ? ಪಾಪ ಗಂಡ ಇಂಥ ಹೆಂಡತಿ ಕಟ್ಕೊಂಡಿದ್ದಕ್ಕೆ ಈ ಪ್ರಪಂಚನೇ ಬಿಟ್ಟು ಹೊಟ್ಟೋದ. ಅಲ್ಲ ರೀ, ಹುಡುಗಿ ಆಗಲಿ ಹುಡುಗ ಆಗಲಿ ಇಷ್ಟ ಇಲ್ಲದವ್ರ ಜೊತೆ ಮದುವೆ ಆಗಿ ಅವ್ರ ಬಾಳನ್ನು ಹಾಳು ಮಾಡೋಕ್ಕೆ ಯಾರಿಗ್ರಿ ಅಧಿಕಾರ ಇದೆ? ಗಂಡ ಹೆಂಡತಿರ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಹಾಗೆ ಪಾಪ ಆ ಸಣ್ಣ ಮಗುನ ಕತೆ ಏನ್ರಿ? ಆ ಮಗು ಏನ್ರಿ ತಪ್ಪು ಮಾಡಿತ್ತು? ಇದನ್ನೆಲ್ಲ ನೋಡ್ತಿದ್ರೆ ನಮ್ಮ ಸಮಾಜ ಎತ್ತ ಸಾಗ್ತಾ ಇದೆ ಅಂತ ಅನ್ಸೋದಿಲ್ವಾ? ದಯವಿಟ್ಟು ಯಾರೇ ಆಗಲಿ, ಹುಡುಗಿ ಅಥವಾ ಹುಡುಗ, ನೀವು ಪ್ರೀತಿಸಿದವ್ರ ಜೊತೆ ನೀವು ಬಾಳಬೇಕು ಅಂದರೆ ಮನೆಯಲ್ಲಿ ಎಲ್ಲರನ್ನ ಒಪ್ಪಿಸಿ ಮದುವೆ ಆಗಿ, ಇಲ್ಲ ಧೈರ್ಯವಾಗಿ ಹೊರಗೆ ಬಂದು ಮದುವೆ ಆಗಿ ಬದುಕಿ ಸಾಧಿಸಿ ತೋರಿಸಿ. ಅದನ್ನು ಬಿಟ್ಟು ಯಾರ್ದೋ ಬಲವಂತಕ್ಕೆ ಇಷ್ಟ ಇಲ್ಲದ ಮದುವೆ ಆಗಿ ನಿಮ್ಮ ಬಾಳನ್ನು ಹಾಳು ಮಾಡಿಕೊಂಡು ಇನ್ನೊಬ್ಬರ ಬಾಳನ್ನೂ ಹಾಳು ಮಾಡಬೇಡಿ. ಯಾಕಂದರೆ ಪ್ರತಿ ಮನುಷ್ಯನಿಗೂ ಜೀವನ ಅಂತ ಇರೋದು ಒಂದೇ. ಇದು ನನಗನ್ಸಿದ್ದು. ನಿಮ್ಮ ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಮೂಲಕ ಹೇಳಿ.